ಹಾಯ್ ಫ್ರೆಂಡ್ಸ್, ನಿಮ್ಮ ಮನೆ ಮಗಳ ಭಾಗ್ಯ. ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಎಗ್ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ ಒಂದು, ಟೊಮೊಟೊ ಒಂದು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಬೆಳ್ಳುಳ್ಳಿ, 4 ಎಗ್ ತೊಗೊಂಡಿದ್ದೀನಿ. ಇದೆಲ್ಲ ಬ್ಯಾಟಿಂಗ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಆಮ್ಲೆಟು. ನೋಡಿ ಫ್ರೆಂಡ್ಸ್, ಎಗ್ ಆಮ್ಲೆಟ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಟ್ಲ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಆನಿಯನ್ನು, ಚಿಲ್ಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ. ನೋಡಿ, ಎಗ್ಗು ಹೊಡೆದಾಕ್ಕೊಳ್ತಾ ಇದ್ದೀನಿ. ಇದು ನೋಡಿ 2 ಎಲ್ಲೋ ಪಾರ್ಟ್ಸ್ ಇರುತ್ತೆ. ಆ ಎಗ್ಗು ಒಂದು ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, 2 ಎಲ್ಲೋ ಪಾರ್ಟ್ಸ್ ಇದೆ. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ಒಂದು 1/4 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಸ್ಪೈಸಿಯಾಗಿ ಖಾರವಾಗಿರಲಿ ಅಂತ. ಮತ್ತು ಟರ್ಮರಿಕ್ ಪೌಡರು 1 ಚಿಟಿಕೆ ಆಗಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದು ಪೆಪ್ಪರ್ ಪೌಡ್ರು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಇದರಲ್ಲಿ ಕಲಿಸ್ಕೊಳ್ತೀನಿ, ಮಿಕ್ಸಿಂಗ್ ಮಾಡ್ಕೊಳ್ತೀನಿ. ಔಟ್ಸೈಡ್ ಹೋಗಿ ಏನಕ್ಕೆ ತಿಂತೀರ ಫ್ರೆಂಡ್ಸ್, ಹೋಟ್ಲುಗಳಿಗೆಲ್ಲ? ಮನೆಯಲ್ಲೇ ಈ ರೀತಿ ಶುಚಿಯಾಗಿ ಹಿತವಾಗಿ ಮಾಡ್ಕೊಂಡು ತಿನ್ಬೋದಲ್ಲ. ಮನೆ ಊಟನೇ ಯಾವತ್ತಿದ್ರೂ. ಮನೆಯಲ್ಲಿ ಪ್ರೀತಿಯಿಂದ ಮಾಡಿ ಕೊಡ್ತಾರೆ, ಹೋಟೆಲಲ್ಲಿ ಸೋಡಾ ಹಾಕಿ ಕೊಡ್ತಾರೆ, ಹೊಟ್ಟೆ ಎಲ್ಲ ಕೆಟ್ಟೋಗುತ್ತೆ. ತಪ್ಪಾಗಿ ತಿಳ್ಕೊಬೇಡಿ. ಕೆಲವ್ರ ಕೈಯಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಇನ್ನು ವಿಧಿ ಇಲ್ಲದೆ ತಿಂತಾರೆ. ಕೆಲವರು ಮನೆಗಳಲ್ಲಿ ಮಾಡ್ಕೊಂಡು ತಿಂದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಕಿವಿ ಮಾತಷ್ಟೇ. ನೋಡಿ, ಅದೇ ರೀತಿ ಇನ್ನೊಂದು ಆಮ್ಲೆಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು ಆಮ್ಲೆಟ್. ನೋಡಿ.